ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮೇ 27, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದ್ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. UNGA ಅಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಕೆಳಗಿನ ಯಾವ ದಿನಾಂಕವನ್ನು ಮೊಟ್ಟ ಮೊದಲ ಬಾರಿಗೆ ಮಾರ್ಕೋರ್ ಅಂತಾರಾಷ್ಟ್ರೀಯ ದಿನವೆಂದು ಘೋಷಣೆ ಮಾಡಿದೆ 2024ರಲ್ಲಿ? ಸರಿಯಾದಂಥ ಉತ್ತರ ಮೇ 24. ನೋಡಿ, ಇನ್ನು ಮುಂದೆ ಪ್ರತಿ ವರ್ಷ ಮೇ 24 ಮಾರ್ಕೋರ್ ಅಂತಾರಾಷ್ಟ್ರೀಯ ದಿನವೆಂದು ಘೋಷಣೆ ಮಾಡ್ತೀವಿ. ಮಾರ್ಕೋರ್ ಅಂದ್ರೇನು ನೋಡಿ, ಮಾರ್ಕೋರ್ ಎಂಬುದು ಪರ್ವತ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಪ್ರಾಣಿ. ಅಂದರೆ ಗೋಟ್ ರೀತಿಯಲ್ಲಿರುತ್ತೆ. ಅಂದರೆ ಇದು ಮುಖ್ಯವಾಗಿ ಒಂದು ಆಡು ಅಂತ ಹೇಳ್ತೀವಲ್ಲ, ಸೊ ಆಡಿನ ರೀತಿಯಲ್ಲಿರ್ತಕ್ಕಂಥ ಒಂದು ಪ್ರಾಣಿ. ಸೊ ಈ ಮಾರ್ಕೋರ್ ಅಳಿವಿನಂಚಿನಲ್ಲಿದೆ. ಅಂದರೆ IUCN ಕೆಂಪು ಪಟ್ಟಿಯ ಅನುಬಂಧ 1ರಲ್ಲಿ ಸೇರ್ಪಡೆಗೊಳಿಸಲಾಗಿದೆ. ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿಯಾಗಿದೆ. ಸೊ ಈ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದಾಗಿಯೇ ಇದೀಗ ವಿಶ್ವಸಂಸ್ಥೆಯು ಮಾರ್ಕೋರ್ ಅಂತಾರಾಷ್ಟ್ರೀಯ ದಿನವನ್ನು ಘೋಷಣೆ ಮಾಡಿದೆ. ಈ ಮಾರ್ಕೋರ್ ಪ್ರಾಣಿ ಪಾಕಿಸ್ತಾನದ ರಾಷ್ಟ್ರೀಯ ಪ್ರಾಣಿ ಎಂಬುದು ಕೂಡ ನೆನಪಿರಬೇಕು ನಿಮಗೆ. ಹಾಗಾದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ನೀವಿಲ್ಲಿ ಗಮನಿಸಬಹುದು, ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. UN ಜನರಲ್ ಅಸೆಂಬ್ಲಿ ಡಿಕ್ಲೇರ್ಸ್ ಮೇ 24 ಆ್ಯಸ್ ನೋಡಿ ಇಸನ್ ಡೇ ಆಫ್ ಮಾರ್ಕರ್ ಅಂತ ಕರಿತೇವೆ. ಸೊ ಮಾರ್ಕರ್ನ ದಿನವಾಗಿ ಆಚರಣೆ ಮಾಡ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಯುನೈಟೆಡ್ ನೇಷನ್ಸ್ ಮೇ 2ರಂದು UN ಜನರಲ್ ಅಸೆಂಬ್ಲಿ ಗುರುವಾರ ಮೇ 24 ಅಂತಾರಾಷ್ಟ್ರೀಯ ಮಾರ್ಕೋರ್ ದಿನ ಎಂದು ಘೋಷಿಸಲು ನಿರ್ಣಯವನ್ನು ಅಂಗೀಕರಿಸಿತು. ನೋಡಿ, ಈ ದಿನವು ವಿಶ್ವದಾದ್ಯಂತ ಮಾರ್ಕೋರ್ ದಿನವನ್ನು ಆಚರಿಸಲು ಆಹ್ವಾನ ನೀಡುತ್ತದೆ. ಮುಖ್ಯವಾಗಿ ಮಾರ್ಕೋರ್ ಇದನ್ನು ಸೈಂಟಿಫಿಕ್ ಆಗಿ ಖಾಫ್ರಾ ಮಾಲ್ಗೋನರಿ ಅಂತ ಕರೀತಾರೆ. ಸೊ ಇದು ಅಫ್ಘಾನಿಸ್ತಾನ, ಭಾರತ, ಪಾಕಿಸ್ತಾನ, ತಜಿಕಿಸ್ತಾನ, ತುರ್ಕ್ಮೆನಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಸೇರಿದಂತೆ ಮಧ್ಯ ಮತ್ತು ದಕ್ಷಿಣ ಏಷ್ಯಾದ ಪರ್ವತ ಪ್ರದೇಶಗಳಲ್ಲಿ ಕಂಡುಬರುವ ಗಮನಾರ್ಹ ಜಾತಿ ಒಂದು ಪ್ರಾಣಿಯಾಗಿದೆ. ನೋಡಿ, ಈ ಪ್ರಾಣಿಯು ಭಾರತದ ಪರ್ವತ ವಲಯದಲ್ಲೂ ಕೂಡ ಕಂಡುಬರುತ್ತದೆ ಎಂಬುದು ಗಮನಿಸಬೇಕು. ಮಾರ್ಕೋರ್ ಪ್ರಾಣಿಯು ಬೆದರಿಕೆಗೆ ಆವಾಸ ಸ್ಥಾನದಲ್ಲಿದೆ. ಅಕ್ರಮ ಬೇಟೆ ಮತ್ತು ಹವಾಮಾನ ಬದಲಾವಣೆಯಿಂದಾಗಿ ಇದು ಅಳಿವಿನಂಚಿನಲ್ಲಿದೆ. ಆ ಕಾರಣಕ್ಕಾಗಿ ಮಾರ್ಕೋರನ್ನು 2014ರಲ್ಲಿ ಬೆದರಿಕೆಯ ಹತ್ತಿರ ಎಂದು ವರ್ಗೀಕರಿಸಲಾಗಿದೆ. ಅಂದರೆ IUCN ಬೆದರಿಕೆ ಇರುವ ಜಾತಿಗಳ ಕೆಂಪು ಪಟ್ಟಿಯಲ್ಲಿ ಇದನ್ನು ಪಟ್ಟಿ ಮಾಡಲಾಗಿದೆ. ಅಷ್ಟೇ ಅಲ್ಲದೆ 1992ರ ಅಳಿವಿನಂಚಿನಲ್ಲಿರುವ ಕಾಡು ಪ್ರಾಣಿಗಳ ಮತ್ತು ಸಸ್ಯಗಳ ಅಂತಾರಾಷ್ಟ್ರೀಯ ವ್ಯಾಪಾರ ಸಮಾವೇಶ ಸಿಟೀಸ್ ಅಂತ ಕರಿತೀವಿ. 1992ರ ಸಿಟೀಸ್ ಅದರಲ್ಲಿ ಅನುಬಂಧ 1ರಲ್ಲಿ ಸೇರ್ಪಡೆಗೊಳಿಸಲಾಗಿದೆ ಎಂಬುದನ್ನು ಕೂಡ ಗಮನಿಸಬೇಕು. ಇಲ್ಲಿ ಈ ಪಾಯಿಂಟ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಿಟೀಸ್ 1992, 2014ರಲ್ಲಿ IUCNಗೆ ಸೇರ್ಪಡೆಗೊಳಿಸಲಾಗಿದೆ. ಹಾಗಾದರೆ ಮಾರ್ಕೋರ್ ಎಂಬುದು ಪಾಕಿಸ್ತಾನದ ರಾಷ್ಟ್ರೀಯ ಪ್ರಾಣಿ ಎಂಬುದು ಕೂಡ ನೆನಪಿರಬೇಕು. ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ಮೊದಲ ಬಾರಿಗೆ ಕೆಳಗಿನ ಯಾವ ದಿನದಂದು ಸಾಗರ ಅನ್ವಯಿಕೆಗಳಿಗಾಗಿ ನಿರ್ಮಿಸಲಾದ ಮೊದಲ ಭಾರತೀಯ ಉಪಗ್ರಹ ಓಸಿಯನ್ ಸ್ಯಾಟ್ 1 ಉಡಾವಣೆ ಮಾಡಲಾಯಿತು? ನೋಡಿ, ಓಸಿಯನ್ ಸ್ಯಾಟ್ ಅಥವಾ ಓಸಿಯನ್ ಸ್ಯಾಟಲೈಟ್ 1 ಅಂತ ಕರಿತೀವಿ. ಇದು ಯಾವಾಗ ಉಡಾವಣೆಯಾಯಿತು ಅಂತ ಕೇಳ್ತಾರೆ. ಸರಿಯಾಗಿರತಕ್ಕಂಥ ಉತ್ತರ ಮೇ 26, 1999. ಸುದ್ದಿಯಲ್ಲಿರಲು ಕಾರಣ ಮೇ 26. ನೋಡಿ, ಮೇ 26ರಂದು ಸಾಗರ ಅನ್ವಯಿಕೆಗಾಗಿ, ಗಮನಿಸಿ ಸ್ನೇಹಿತರೆ, ಸಾಗರಗಳ ಅಧ್ಯಯನಕ್ಕಾಗಿ ನಿರ್ಮಿಸಿ ಭಾರತದಲ್ಲಿ ಉಡಾವಣೆಯಾದ ಮೊಟ್ಟ ಮೊದಲ ಒಂದು ಉಪಗ್ರಹ ಇದು ಓಸಿಯನ್ ಸ್ಯಾಟ್ ಎಂಬುದು. ಸೊ ಆ ಕಾರಣಕ್ಕಾಗಿ ಪ್ರಚಲಿತದಲ್ಲಿದೆ, ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಗಮನಿಸಬೇಕು. ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೇ 26 ಇತಿಹಾಸದಲ್ಲಿ ಇಂದು ಸಾಗರದ ಅಧ್ಯಯನಕ್ಕಾಗಿ ಓಸಿಯನ್ ಸ್ಯಾಟ್ ಉಡಾವಣೆಯಾದಂಥ ದಿನವಾಗಿದೆ. ನೋಡಿ, ಸಾಗರದ ಅಧ್ಯಯನಕ್ಕಾಗಿ ಓಸಿಯನ್ ಸ್ಯಾಟಲೈಟನ್ನು ಉಡಾವಣೆ ಮಾಡಲಾಗಿತ್ತು. ಸೊ ಯಾವಾಗ ಅಂತ ಕೇಳ್ತಾರೆ, ಮೇ 26, 1999ರಂದು ಇದನ್ನು PSLV ಅಂದರೆ PSLV C2 ಅಂತ ಕರಿತೀವಿ. PSLV C2 ಉಡಾವಣಾ ವಾಹಕದ ಮೂಲಕ
ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಮೂಲಕ ಇದನ್ನು ಉಡಾವಣೆ ಮಾಡಲಾಗಿತ್ತು ಎಂಬುದು ಗಮನಿಸಬೇಕು. ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಓಸಿಯನ್ ಸ್ಯಾಟಲೈಟ್ 1 ಅಥವಾ IRSP-4 ಈ ಉಪಗ್ರಹವು ಸಾಗರ ಅನ್ವಯಿಕೆಗಳಿಗಾಗಿ ವಿಶೇಷವಾಗಿ ನಿರ್ಮಿಸಲಾದ ಮೊಟ್ಟಮೊದಲ ಭಾರತೀಯ ಉಪಗ್ರಹವಾಗಿದೆ. ಇದು ಭಾರತೀಯ ರಿಮೋಟ್ ಸೆನ್ಸಿಂಗ್ ಪ್ರೋಗ್ರಾಂ ಉಪಗ್ರಹ ಸರಣಿಯ ಒಂದು ಭಾಗವಾಗಿತ್ತು. ಉಪಗ್ರಹವು ಸಾಗರಶಾಸ್ತ್ರದ ಅಧ್ಯಯನಕ್ಕಾಗಿ ಓಷನ್ ಕಲರ್ ಮಾನಿಟರ್ ಅಂದರೆ OCM ಮತ್ತು ಮಲ್ಟಿ ಫ್ರೀಕ್ವೆನ್ಸಿ ಸ್ಕ್ಯಾನಿಂಗ್ ಮೈಕ್ರೋವೇವ್ ರೇಡಿಯೋಮೀಟರ್ ಅಂದರೆ MSMR ಅನ್ನು ಒತ್ತೊಯ್ದಿತ್ತು ಎಂಬುದು ಗಮನಿಸಬೇಕು. ಓಸಿಯನ್ ಸ್ಯಾಟ್ 1 ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ PSLV C2 ನೋಡಿ PSLV C2 ಉಡಾವಣಾ ವಾಹಕವು ಮೇ 26, 1999ರಂದು ಭಾರತದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಮೂಲಕ ಉಡಾವಣಾ ಪ್ಯಾಡ್ನಿಂದ ಉಡಾವಣೆ ಮಾಡಲಾಗಿತ್ತು ಎಂಬುದು ಗಮನಿಸಬೇಕು. ಓಸಿಯನ್ ಸ್ಯಾಟನ್ನ ಕಾರ್ಯವನ್ನು ಮುಂದುವರಿಸಲು ಓಸಿಯನ್ ಸ್ಯಾಟಲೈಟ್ 2 2009ರಲ್ಲಿ ಸೆಪ್ಟೆಂಬರ್ 23ರಂದು PSLV C14 ಬಳಸಿ ಉಡಾವಣೆ ಮಾಡಲಾಯಿತು. ನೋಡಿ ಅಂದರೆ ಸರಿಸುಮಾರು ಓಸಿಯನ್ ಸ್ಯಾಟಲೈಟ್ 1 ಆಲ್ರೆಡಿ ಅಲ್ಲಿ ಒಂದು ನಿವೃತ್ತಿಯ ಹಂತಕ್ಕೆ ಬಂದಿತ್ತು. ನಂತರ ಇದನ್ನು ಮುಂದುವರಿಸುವ ಉದ್ದೇಶದಿಂದಾಗಿ 2009 ಸೆಪ್ಟೆಂಬರ್ 23ರಂದು PSLV C14 ಮೂಲಕ ಪುನಃ ಇದನ್ನು ಮತ್ತೆ ಉಡಾವಣೆ ಮಾಡಲಾಯಿತು ಎಂಬುದು ಗಮನಿಸಬೇಕು. ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಗುಜರಾತ್ನ ಮಾಜಿ ಗವರ್ನರ್ ಕಮಲಾ ಬೆನಿವಾಲ್ ಅವರು ನಿಧನರಾದರು. ಹಾಗಾದರೆ ಅವರ ರಾಜಕೀಯ ಜೀವನದಲ್ಲಿ ವಿಧಾನಸಭೆಯ ಸದಸ್ಯರಾಗಿ ಎಷ್ಟು ಬಾರಿ ಆಯ್ಕೆಯಾದರು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 7 ಬಾರಿ. ನೋಡಿ 7 ಬಾರಿ ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಯಾಗಿದ್ದಂತಹ ಕಮಲಾ ಬೆನಿವಾಲ್ ಇತ್ತೀಚೆಗೆ ನಿಧನರಾಗಿದ್ದಾರೆ. ಸೊ ಇವರು ಗುಜರಾತ್ನ ಮಾಜಿ ಗವರ್ನರ್ ಆಗಿದ್ದರು ಎಂಬುದು ಕೂಡ ಗಮನಿಸಬೇಕು. ಗುಜರಾತ್ ರಾಜ್ಯದವರು. ಅಷ್ಟೇ ಅಲ್ಲದೆ ಇವರು ಭಾರತದ 3 ರಾಜ್ಯಗಳಿಗೆ ರಾಜ್ಯಪಾಲರಾಗಿ ಕೂಡ ಕೆಲಸ ಮಾಡಿದ್ದಾರೆ ಎಂಬುದು ಗಮನಿಸಬೇಕು. ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಂಡಿಯಾ ಟುಡೇ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ನೋಡಿ ಕಮಲಾ ಬೆನಿವಾಲ್ ಫಾರ್ಮರ್ ಗುಜರಾತ್ ಗವರ್ನರ್ ಆ್ಯಂಡ್ ಕಾಂಗ್ರೆಸ್ ವೆಟರನ್ ಅಂತ ಕರಿತೀವಿ. 97ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಹೆಚ್ಚಿನ ಮಾಹಿತಿ ನೋಡಿ. ಹಿರಿಯ ಕಾಂಗ್ರೆಸ್ ನಾಯಕಿ ಮತ್ತು ಗುಜರಾತ್ನ ಮಾಜಿ ಗವರ್ನರ್ ಕಮಲಾ ಬೆನಿವಾಲ್ 97ನೇ ವಯಸ್ಸಿನಲ್ಲಿ ಜೈಪುರದಲ್ಲಿ ನಿಧನರಾಗಿದ್ದಾರೆ. ಕಮಲಾ ಬೆನಿವಾಲ್ ಅವರು 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವುದು ಭಾರತೀಯ ರಾಜಕೀಯ ಭೂದೃಶ್ಯದೊಳಗೆ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಅವರ ದೀರ್ಘ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ. ಶಾಸಕೀಯ ಪಾತ್ರದ ಹೊರತಾಗಿ ಅವರು ರಾಜಸ್ಥಾನದ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಮತ್ತು 3 ರಾಜ್ಯಗಳಲ್ಲಿ ರಾಜ್ಯಪಾಲರ ಸ್ಥಾನವನ್ನು ಹೊಂದಿದ್ದರು. ಅಂದರೆ ಗುಜರಾತ್, ತ್ರಿಪುರಾ, ಮಿಜೋರಾಂ. ಸೊ ಅವರು ಈ 3 ರಾಜ್ಯಗಳಲ್ಲಿ ರಾಜ್ಯಪಾಲರಾಗಿದ್ದರು. ಮೂಲತಃ ಇವರು ರಾಜಸ್ಥಾನದವರು ಎಂಬುದು ಗಮನಿಸಬೇಕು. ಇದು ಇಂಪಾರ್ಟೆಂಟ್ ಆಗುತ್ತೆ. ಅವರು ಯಾವ ರಾಜ್ಯದವರು ಅಂತ ಕೇಳಿದರೆ ರಾಜಸ್ಥಾನ ರಾಜ್ಯದವರು. 3 ರಾಜ್ಯಗಳಲ್ಲಿ ಗವರ್ನರ್ ಆಗಿದ್ದರು. ಸೊ ಕೊನೆಯದಾಗಿ ಅವರು ಗುಜರಾತ್ ರಾಜ್ಯಕ್ಕೆ ಗವರ್ನರ್ ಆಗಿದ್ದರು, ಅಂದರೆ ರಾಜ್ಯಪಾಲರಾಗಿದ್ದರು. ಈ ಮೂಲಕ ಗುಜರಾತ್, ತ್ರಿಪುರಾ, ಮಿಜೋರಾಂಗೆ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಎಂಬುದು ಗಮನಿಸಿ. ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಸರ್ವಕಾಲಿಕ ಶ್ರೇಷ್ಠ ಎಷ್ಟು ಪದಕಗಳೊಂದಿಗೆ ಅಭಿಯಾನ ಕೊನೆಗೊಳಿಸಿತು? ನೋಡಿ ಗಮನಿಸಿ. ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 17 ಪದಕಗಳು. ಗಮನಿಸಿ, ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಮುಕ್ತಾಯವಾಗಿದೆ. ಇಲ್ಲಿ ಭಾರತ 17 ಪದಕಗಳನ್ನು ಗೆದ್ದು ತನ್ನ ಅಭಿಯಾನವನ್ನು ಕೊನೆಗೊಳಿಸಿರ್ತಕ್ಕಂಥ ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಸರ್ವಕಾಲಿಕ ಶ್ರೇಷ್ಠ 17 ಪದಕಗಳೊಂದಿಗೆ ಅಭಿಯಾನವನ್ನು ಕೊನೆಗೊಳಿಸಿದೆ. ಟೋಟಲ್ ಆಗಿ ಎಷ್ಟು ಪದಕಗಳನ್ನು ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಗೆದ್ದುಕೊಂಡಿತ್ತು ಅಂತ ಕೇಳಿದರೆ 17 ಪದಕಗಳು ಎಂಬುದು ನೆನಪಿರಬೇಕು. ಶನಿವಾರ ಅಂದರೆ ಕೊನೆಯ ದಿನದಂದು ಭಾರತದ ಸಿಮ್ರಾನ್ ಶರ್ಮಾ 200 ಮೀಟರ್ ರೇಸ್ನಲ್ಲಿ 24.95 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಇದರೊಂದಿಗೆ ಭಾರತ 6 ಚಿನ್ನ, 5 ಬೆಳ್ಳಿ ಹಾಗೂ 6 ಕಂಚಿನ ಪದಕಗಳನ್ನು ಜಯಿಸಿ ಪಟ್ಟಿಯಲ್ಲಿ 6ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೋಡಿ, ಟೋಟಲ್ ಆಗಿ 17 ಪದಕ.
ಇಲ್ಲಿ 6 ಚಿನ್ನದ ಪದಕ ಭಾರತದ ಪಾಲಾಗಿದೆ. ಇನ್ನು 2023ರಲ್ಲಿ 3 ಚಿನ್ನ ಸೇರಿ 10 ಪದಕಗಳನ್ನು ಗೆದ್ದಿದ್ದು ಭಾರತ ಈವರೆಗೆ ದಾಖಲಾಗಿತ್ತು. ಚೀನಾ ಇಲ್ಲಿ 33 ಚಿನ್ನ ಸೇರಿ 87 ಪದಕಗಳನ್ನು ಗೆಲ್ಲುವುದರ ಮೂಲಕ ಅಗ್ರಸ್ಥಾನದಲ್ಲಿದೆ. ನೋಡಿ, ಅತಿ ಹೆಚ್ಚು ಪದಕಗಳನ್ನು ಗೆದ್ದಿರತಕ್ಕಂಥ ಒಂದು ದೇಶ ಚೀನಾ ದೇಶ. ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡಿ. CAA ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಅಡಿ ಇತ್ತೀಚೆಗೆ 300ಕ್ಕೂ ಹೆಚ್ಚು ಜನರು ಭಾರತೀಯ ನಾಗರಿಕರಾಗಿದ್ದಾರೆ ಎಂದು ಕೇಂದ್ರ ಸರ್ಕಾರ ವರದಿ ಮಾಡಿದೆ. ಅಂದರೆ 300 CAA ಅಡಿಯಲ್ಲಿ ನಾಗರಿಕರಿಗೆ ಪೌರತ್ವವನ್ನು ನೀಡಲಾಗಿದೆ. ಇವರು ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದಂಥವರು. ಸೊ ಈ ಮೂಲಕ ಕೆಳಗಿನ ಯಾವ ನೋಡಿ, ಹಾಗಾದರೆ CAA ಈ ಕೆಳಗಿನ ಯಾವ ದೇಶವನ್ನು ಉಲ್ಲೇಖಿಸಿಲ್ಲ. ಸೊ ಅಂದರೆ ಯಾವ ದೇಶ CAA ಅಂಡರಲ್ಲಿ ಬರುವುದಿಲ್ಲ ಎಂಬುದನ್ನು ಗಮನಿಸಬೇಕು. ಸರಿಯಾಗಿರತಕ್ಕಂಥ ಉತ್ತರ ಭೂತಾನ್. ಸೊ ನೋಡಿ, ಭೂತಾನ್ನಿಂದ ಯಾವುದೇ ಬೇರೆ ವ್ಯಕ್ತಿಯು ಭಾರತಕ್ಕೆ ಬಂದು ನೆಲೆಸಬೇಕಂದ್ರೆ ಆತನಿಗೆ CAA ಅಂಡರಲ್ಲಿ ಪೌರತ್ವ ಸಿಗುವುದಿಲ್ಲ. ಒಂದು ವೇಳೆ ಆ ವ್ಯಕ್ತಿಯು ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಬಂದಿದ್ದರೆ ಮಾತ್ರ ಅವರಿಗೆ ಈ ಒಂದು CAA ಅಂಡರಲ್ಲಿ ಪೌರತ್ವ ನೀಡಲಾಗುತ್ತದೆ. 2014 ಡಿಸೆಂಬರ್ 31ಕ್ಕಿಂತ ಮುಂಚೆ ಮತ್ತು ಮೊದಲು ಭಾರತಕ್ಕೆ ಬಂದಂಥವ್ರು ಏನಿರ್ತಾರೆ ಅವರಿಗೆ CAA ಪೌರತ್ವ ಕಾಯ್ದೆ ಅಂದರೆ 1955ರ ಕಾಯ್ದೆ ನಿಮಗೆ ಗೊತ್ತಿರಬೇಕು, ಪೌರತ್ವ ಕಾಯ್ದೆ. ಸೊ ಈ ಕಾಯ್ದೆನ ತಿದ್ದುಪಡಿ ಮಾಡಿ 2019ರಲ್ಲಿ ಈ ಒಂದು ವ್ಯವಸ್ಥೆಯನ್ನು ಅಂದರೆ CAAಯನ್ನು ಜಾರಿಗೆ ಮಾಡಲಾಯಿತು ಎಂಬುದು ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಸೊ ಬಾಂಗ್ಲಾದೇಶ ಇದಕ್ಕೆ ಸಂಬಂಧಪಡುವುದಿಲ್ಲ ಎಂಬುದು ಗಮನಿಸಬೇಕು. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಓವರಾಲ್ 300 ಪೀಪಲ್ ಬಿಕಮ್ಸ್ ದ ಇಂಡಿಯನ್ ಸಿಟಿಸನ್ಸ್ ಅಂಡರ್ CAA. ಸೊ ನೋಡಿ, ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಪೌರತ್ವ ತಿದ್ದುಪಡಿ ಕಾಯ್ದೆ 2019ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ 300ಕ್ಕೂ ಹೆಚ್ಚು ಜನರಿಗೆ ಕೇಂದ್ರ ಸರ್ಕಾರವು ಬುಧವಾರ ಪೌರತ್ವ ಪ್ರಮಾಣ ಪತ್ರಗಳನ್ನು ನೀಡಿದೆ. 2019ರಲ್ಲಿ ಭಾರತ ಸರ್ಕಾರವು ಜಾರಿಗೊಳಿಸಿದ ಪೌರತ್ವ ತಿದ್ದುಪಡಿ ಕಾಯ್ದೆ ಭೂತಾನನ್ನು ಉಲ್ಲೇಖಿಸಿಲ್ಲ ಎಂಬುದು ಗಮನಿಸಬೇಕು. ನೋಡಿ, 2019ರಲ್ಲಿ ಕಾರಣ ಭೂತಾನ್ ಯಾಕೆ ಇಲ್ಲಿ ಸುದ್ದಿಯಲ್ಲಿದೆ ಅಂದರೆ, ಭೂತಾನ್ನ ಕೆಲವು ಭಾರತೀಯ ನಾಗರಿಕರು ಭಾರತಕ್ಕೆ ಬಂದು ನೆಲೆಸಬೇಕು ಅಂತ ಅಂದರೆ ಅವರು ನಮಗೆ ಪೌರತ್ವ ಕಾಯ್ದೆಯಡಿ ತಿದ್ದುಪಡಿ ತಂದು ನಮಗೆ ಮಾಹಿತಿ ಕೊಡಿ ಅಂತಕ್ಕಂಥ ಧೋರಣೆಯನ್ನು ಕೊಟ್ಟಿದ್ದಾರೆ. ಸೊ ಈ ಕಾರಣಕ್ಕಾಗಿ ಪ್ರಚಲಿತದಲ್ಲಿದೆ ಸ್ನೇಹಿತರೆ. ಅಂದರೆ 300 ಜನಕ್ಕೆ ಕೊಟ್ಟಿರುವುದರ ಜೊತೆಗೆ ಭೂತಾನ್ನ ಭಾರತೀಯ ನಿವಾಸಿಗಳೇನಿದ್ದಾರೆ ಅಂದರೆ ಮೂಲತಃ ಹಿಂದೂಗಳು, ಅವರು ಕೂಡ ಭಾರತದಲ್ಲಿ ಬಂದು ನೆಲೆಸಿದಂಥವ್ರು ಏನಿದ್ದಾರೆ ಈ ಕಾಯ್ದೆ ಅಡಿಯಲ್ಲಿ ನಮಗೂ ಕೂಡ ಇದು ಧೋರಣೆಯಾಗುತ್ತದೆ ಅಂತಕ್ಕಂಥ ಮಾಹಿತಿ ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟಿಗೆ. ಆ ಕಾರಣಕ್ಕಾಗಿ ಪ್ರಚಲಿತದಲ್ಲಿದೆ. ಕೇವಲ ಇಲ್ಲಿ ಆ ದೇಶಗಳಿಂದ ಬಂದಂಥವರಿಗೆ ಬಿಟ್ಟು ಭೂತಾನ್ಗೆ ಇಲ್ಲಿ ಅನ್ವಯಿಸುವುದಿಲ್ಲ ಇದು. ಸೊ ಇದಕ್ಕಾಗಿ ಇದು ಕೂಡ ಪ್ರಚಲಿತದಲ್ಲಿದೆ. ತುಂಬ ಇಂಪಾರ್ಟೆಂಟು, ನೆನಪಿಡಬೇಕು. ಅಷ್ಟೇ ಅಲ್ಲದೆ ಗಮನಿಸಿ, ಒಂದು ವೇಳೆ ವ್ಯಕ್ತಿಯು ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಿಂದ ಯಾವುದಾದರೂ ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ ಮತ್ತು ಕ್ರಿಶ್ಚಿಯನ್ ವಲಸಿಗರಿಗೆ ಕೆಲವು ಷರತ್ತುಗಳ ಅಡಿಯಲ್ಲಿ ಭಾರತೀಯ ಪೌರತ್ವಕ್ಕೆ ತ್ವರಿತ ಮಾರ್ಗವನ್ನು ನೀಡಲು 1955ರ ಪೌರತ್ವ ಕಾಯ್ದೆಯನ್ನು CAA ತಿದ್ದುಪಡಿ ಮಾಡುತ್ತದೆ. ಗಮನಿಸಿ, ಪೌರತ್ವ ಕಾಯ್ದೆ ಅಂದರೆ ಸಂವಿಧಾನದ ನೀವು 2ನೇ ಭಾಗವನ್ನು ನೋಡ್ಬೋದು. ಅಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟಂಥ ವಿಧಿಗಳು ಸಿಗ್ತಾ ಹೋಗುತ್ತೆ. ಸೊ 2ನೇ ಭಾಗದಲ್ಲಿ ಸೊ ಅಂಡರಲ್ಲಿ 1955ರ ಪೌರತ್ವ ಕಾಯ್ದೆ ತಿದ್ದುಪಡಿ ತಂದು CAA ಅಡಿಯನ್ನು ಸೇರ್ಪಡೆಗೊಳಿಸಲಾಗುತ್ತದೆ. ಇದು ಮೂಲಭೂತವಾಗಿ ಧಾರ್ಮಿಕ ಕಿರುಕುಳದಂತಹ ಅಂಶಗಳಿಂದ ಡಿಸೆಂಬರ್ 31, 2014ರಂದು ಅಥವಾ ಮೊದಲು ಭಾರತಕ್ಕೆ ಬಂದ ಈ ಗುಂಪುಗಳನ್ನು ಭಾರತೀಯ ನಾಗರಿಕರಾಗಲು ಅನುಮತಿಸುತ್ತದೆ. ಇದು ಆದಾಗ್ಯೂ ಭೂತಾನನ್ನು CAAಯಲ್ಲಿ ಉಲ್ಲೇಖಿಸಲಾಗಿಲ್ಲ. ಈ ಕಾಯ್ದೆಯು ಭೂತಾನ್ನ ಅಲ್ಪಸಂಖ್ಯಾತ ಗುಂಪುಗಳಾದ ಹಿಂದೂಗಳು, ಬೌದ್ಧರು, ಕಿರಾತ್ಗಳು ಇತ್ಯಾದಿಗಳನ್ನು ಅಥವಾ ಭಾರತೀಯ ಪೌರತ್ವವನ್ನು ಪಡೆಯಲು ಬಯಸುವ ಯಾವುದೇ ಇತರ ಗುಂಪುಗಳನ್ನು ಉದ್ದೇಶಿಸಲಾಗಿಲ್ಲ ಎಂಬತಕ್ಕಂಥ ಮಾಹಿತಿ ಇಲ್ಲಿ ನೀಡಲಾಗಿದೆ. ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ತನ್ನ ಎಲ್ಲ ಹಿಮನದಿಗಳನ್ನು ಕಳೆದುಕೊಂಡ ಜಗತ್ತಿನ ಮೊದಲ ದೇಶ ಎಂಬ ಅಪಕೀರ್ತಿಗೆ ಪಾತ್ರವಾಗಿದೆ? ನೋಡಿ, ಒಂದು ದೇಶವು ಅಂದರೆ ಎಲ್ಲ ಹಿಮನದಿಗಳನ್ನು ಕಳೆದುಕೊಂಡಿದೆ. ಇದು ಯಾವ ದೇಶ ಅಂದರೆ ವೆನಿಜುವೆಲಾ.
ನೋಡಿ, ವೆನಿಜುವೆಲಾ ಪ್ರಖ್ಯಾತವಾಗಿರತಕ್ಕ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುತ್ತದೆ. ಅಷ್ಟೇ ಅಲ್ಲದೆ ಏಂಜಲ್ ಜಲಪಾತದ ನೆಲೆಯಾಗಿರ್ತಕ್ಕಂಥ ಒಂದು ಬೀಡದು. ಸೊ ಒಂದು ಕಾಲದಲ್ಲಿ 100% ಜಲಪಾತ ಅಂದರೆ ಹಿಮನದಿಗಳು ಕಂಡುಬರತಕ್ಕಂಥ ಒಂದು ಪ್ರದೇಶ ಅದು. ಹಾಗಾದರೆ ಈಗ ಒಂದೇ ಒಂದು ಹಿಮನದಿ ಕೂಡ ಅಲ್ಲಿ ಕಂಡು ಬಂದಿಲ್ಲ, ಎಲ್ಲ ಹಿಮನದಿಗಳು ಬತ್ತಿ ಹೋಗಿದ್ದಾವೆ. ಸೊ ಈ ಕಾರಣಕ್ಕಾಗಿ ಜಗತ್ತಿನ ಯಾವುದಾದ್ರೂ ಒಂದು ದೇಶ ಎಲ್ಲ ಹಿಮನದಿಗಳಿಂದ ಹೊರತಾಗಿದೆ ಅಂದರೆ ಅದು ಈ ವೆನಿಜುವೆಲಾ ಎಂಬುದನ್ನು ಗಮನಿಸಬೇಕು. ಕನ್ನಡದ ನ್ಯೂಸ್ ಪೇಪರ್ ಮತ್ತು ಎಲ್ಲ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಶಾಶ್ವತವಾಗಿ ಹಿಮನದಿ ಕಳೆದುಕೊಂಡ ದೇಶ ಅಂದರೆ ಅದು ವೆನಿಜುವೆಲಾ. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ವೆನಿಜುವೆಲಾ ದಕ್ಷಿಣ ಅಮೆರಿಕ ಉತ್ತರ ಭಾಗದಲ್ಲಿರುವ ಕೆರೆಬಿಯನ್ ಸಮುದ್ರದ ಕರಾವಳಿ. ನುಡಿ ಕೆರೆಬಿಯನ್ ಸಮುದ್ರ ಗಮನಿಸಬೇಕು. ಕೆರೆಬಿಯನ್ ಸಮುದ್ರ ಅತಿ ದೊಡ್ಡ ಒಂದು ಕಣಜವಾಗಿರ್ತಕ್ಕಂಥ ಒಂದು ನೆಲೆ ಇದು. ಸೊ ಕೆರೆಬಿಯನ್ ಸಮುದ್ರದ ಕರಾವಳಿ ಅಂತ ಕರಿತೀವಿ. ಸೊ ಈ ಕರಾವಳಿ ಅಲ್ಲಿರ್ತಕ್ಕಂಥ ಒಂದು ದೇಶ ಇದು. ಇದು ಮುಖ್ಯವಾಗಿ ಅದರ ದಕ್ಷಿಣಕ್ಕೆ ಬ್ರೆಜಿಲ್ ಇದೆ, ಪೂರ್ವಕ್ಕೆ ಗಯಾನ ಇದೆ, ಪಶ್ಚಿಮಕ್ಕೆ ಕೊಲಂಬಿಯಾ ಇದ್ದರೆ ಈ ದೇಶಗಳಿಂದ ವೆನಿಜುವೆಲಾ ಸುತ್ತುವರೆದಿದೆ. ಒಂದು ಕಾಲದಲ್ಲಿ ಹಿಮನದಿಗಳಿಂದ ಕಂಗೊಳಿಸುತ್ತಿದ್ದ ಈ ದೇಶ ಸದ್ಯ ಪ್ರಾಕೃತಿಕ ವಿಪತ್ತಿನಲ್ಲಿದೆ. ಏಕೈಕ ಹಿಮನದಿ ಕೂಡ ಕಣ್ಮರೆಯಾಗುತ್ತಿದೆ ಇದೀಗ. 2014 5 ಹಿಮನದಿಗಳನ್ನು ಕಳೆದುಕೊಂಡಿದ್ದ ವೆನಿಜುವೆಲಾಗೆ ಇದೀಗ ಉಳಿದಿರುವ ಏಕೈಕ ಹಿಮನದಿ ಲಾ ಕೊರೋನಾ ಗ್ಲೇಸಿಯರ್ ಅಂತ ಕರಿತೀವಿ. ಸೊ ಇದು ಕೂಡ ಕೊನೆಯ ಹಂತಕ್ಕೆ ಬಂದಿದ್ದು ಕಣ್ಮುಂದೆಯೇ ಕರಗಿ ಹೋಗುತ್ತಿದೆ. ಹೀಗಾಗಿ ತನ್ನ ಎಲ್ಲ ಹಿಮನದಿಗಳನ್ನು ಕಳೆದುಕೊಂಡ ಜಗತ್ತಿನ ಮೊದಲ ದೇಶ ಎಂಬ ಅಪಕೀರ್ತಿಗೆ ವೆನಿಜುವೆಲಾ ಪಾತ್ರವಾಗಿದೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ಜೈಸಲ್ಮೇರ್ನಲ್ಲಿರುವ ನ್ಯಾಷನಲ್ ಡೆಸರ್ಟ್ ಪಾರ್ಕ್. ನೋಡಿ, ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತದೆ? ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಅಥವಾ ನ್ಯಾಷನಲ್ ಡೆಸರ್ಟ್ ಪಾರ್ಕ್ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಇದೆ. ಸೊ ಈ ಪ್ರದೇಶದಲ್ಲಿ ಅಥವಾ ಈ ಪಾರ್ಕ್ನಲ್ಲಿ 2024 ವಾರ್ಷಿಕ ಜನಗಣತಿಯ ಪ್ರಕಾರ ಎಷ್ಟು ಗ್ರೇಟ್ ಇಂಡಿಯನ್ ಬಾಸ್ಟರ್ಡ್ಗಳು ಕಂಡುಬಂದಿವೆ? ನೋಡಿ, ಈ ಒಂದು ನ್ಯಾಷನಲ್ ಡೆಸರ್ಟ್ ಪಾರ್ಕ್ ಏನಿದೆ ಇದು ಭಾರತದ ಇಂಡಿಯನ್ ಬಸ್ಟರ್ಡ್ಗಳಿಗೆ ನೆಲೆಯಾಗಿರ್ತಕ್ಕಂಥ ಒಂದು ಸ್ಥಳ. ತುಂಬ ಇಂಪಾರ್ಟೆಂಟು. ನೋಡಿ, ಇಂಡಿಯನ್ ಬಸ್ಟರ್ಡ್ಗಳು ಕೆಲವೇ ಪ್ರದೇಶಗಳಂದರೆ ನಮ್ಮ ಕರ್ನಾಟಕದಲ್ಲಿ ಕೇವಲ 10 ಒಂದು ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳು ಕಂಡುಬರ್ತವೆ. ಸೊ ಈ ಮೂಲಕ ಇಲ್ಲಿ ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಮತ್ತು ರಾಜಸ್ಥಾನ ಈ 4 ರಾಜ್ಯಗಳಲ್ಲಿ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಗಳು ಕಂಡುಬರುತ್ತವೆ. ಸೊ ಇದರಲ್ಲಿ ಈ ಮೂಲಕ ಎಷ್ಟು ಗ್ರೇಟ್ ಇಂಡಿಯನ್ ಬಸ್ಟರ್ಗಳು ದಾಖಲಾಗಿದೆ ಅಂದರೆ 64. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ಒಂದು ನ್ಯಾಷನಲ್ ಪಾರ್ಕ್ನಲ್ಲಿ ಇದೀಗ 64 ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳು ದಾಖಲಾಗಿದೆ. ಸೊ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡುತ್ತೇವೆ. ಹಿಂದೂಸ್ತಾನ್ ಟೈಮ್ಸ್ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. 64 ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ಸ್ಪಾಟೆಡ್ ಡ್ಯೂರಿಂಗ್ ವಾಟರ್ ಹೋಲ್ ಸರ್ವೆ ಇನ್ ಜೈಸಲ್ಮೇರ್ನಲ್ಲಿ ಈ ಒಂದು ಸರ್ವೆಯನ್ನು ನಡೆಸಿದ್ದಾರೆ. ಸೊ ಜೈಸಲ್ಮೇರ್ನಲ್ಲಿ ಕಂಡುಬರತಕ್ಕಂಥದ್ದು ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಇದೆ. ಓಕೆ, ಸೊ ಇಲ್ಲಿ ನೀವು ಗಮನಿಸಬಹುದು ನಡೆಸಿರ್ತಕ್ಕಂಥ ವಾರ್ಷಿಕ ಇದರಲ್ಲಿ 64 ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳು ಪತ್ತೆಯಾಗಿವೆ. ಹಾಗಾದರೆ 2022 ಈ ವಾಟರ್ ಹೋಲ್ ತಂತ್ರವನ್ನು ಬಳಸಿಕೊಂಡು 42 ಪಕ್ಷಿಗಳನ್ನು ಎಣಿಸಲಾಗಿತ್ತು. ಸೊ 24 ಅದು 64ಕ್ಕೆ ಏರಿಕೆಯಾಗಿದೆ ಎಂಬುದನ್ನು ಗಮನಿಸಿ. ಇಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಯನ್ನು ಗೋದಾವನ್ ಎಂದು ಕೂಡ ಕರೀತಾರೆ. ತುಂಬಾ ಇಂಪಾರ್ಟೆಂಟ್. ನೋಡಿ, ಗೋದಾವನ್ ಎಂದು ಕರೀತಾರೆ. ಇದು ರಾಜಸ್ಥಾನದ ರಾಜ್ಯ ಪಕ್ಷಿಯಾಗಿದೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಭೇದವಾಗಿದ್ದು ಇದು ಮುಖ್ಯವಾಗಿ ಒಣ ಹುಲ್ಲುಗಾವಲುಗಳಲ್ಲಿ ವಾಸಿಸುತ್ತದೆ. ಓಕೆ, ಸೊ ರಾಜಸ್ಥಾನದ ರಾಜ್ಯ ಪಕ್ಷಿ ಇದು. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಒಂದು ಸಂರಕ್ಷಿತ ಜಾತಿಯಾಗಿದೆ, ಅಂದರೆ ಅಳಿವಿನಂಚಿನಲ್ಲಿರುವ ಜಾತಿಯಾಗಿದೆ. ಇದನ್ನು ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಶೆಡ್ಯೂಲ್ 1ರಲ್ಲಿ ಇರಿಸಲಾಗಿದೆ. ಅಂದರೆ ಅತ್ಯುನ್ನತ ಮಟ್ಟದ ಕಾನೂನು ರಕ್ಷಣೆಯನ್ನು ಒದಗಿಸುತ್ತದೆ. ಜೈಸಲ್ಮೇರ್ನ ಸ್ಯಾಮ್ನಲ್ಲಿ ಗೋದಾವನ್ಗಳ ಸಂಖ್ಯೆಯನ್ನು ಹೆಚ್ಚಿಸಲು ಸಂತಾನೋತ್ಪತ್ತಿ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಇದು ಗಮನಿಸಿ. ಅಂದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಗಳ ಸಂತಾನೋತ್ಪತ್ತಿ ಕೇಂದ್ರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನೀವು ರಣಹದ್ದುಗಳ ಸಂತಾನೋತ್ಪತ್ತಿ ಕೇಂದ್ರ ಎಲ್ಲಿದೆ ಅಂತ ಕೇಳಿದರೆ ರಾಮನಗರ ಅಂತ ಎಲ್ಲರೂ ಗುರುತು ಮಾಡ್ತೀರಾ.
ಹಾಗೆ ಗ್ರೇಟ್ ಇಂಡಿಯನ್ ಬಸ್ಟರ್ನ ಸಂತಾನೋತ್ಪತ್ತಿ ಕೇಂದ್ರ ಎಲ್ಲಿದೆ ಅಂತ ಕೇಳಿದರೆ ಅದು ರಾಜಸ್ಥಾನದ ಜೈಸಲ್ಮೇರ್ನ ಸ್ಯಾಮ್ ಎಂಬತಕ್ಕಂಥ ಒಂದು ಸ್ಥಳ ಅಥವಾ ಗ್ರಾಮದಲ್ಲಿ ಕಂಡುಬರುತ್ತದೆ. ಸ್ಯಾಮ್ ಅಥವಾ ಜೈಸಲ್ಮೇರ್ ಗ್ರಾಮದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ನ ಸಂತಾನೋತ್ಪತ್ತಿ ಕೇಂದ್ರವಿದೆ. ಅಷ್ಟೇ ಅಲ್ಲದೆ ನೋಡಿ, ಇದನ್ನು ಗೋದಾವನ್ ಅಂತ ಕರೀತಾರೆ ಎಂಬುದು ನೆನಪಿರಬೇಕು. ರಾಮ್ ದೇವರಾದಲ್ಲಿನ ಇತರ ತಳಿ ಕೇಂದ್ರವನ್ನು 2022ರಲ್ಲಿ ಕಾರ್ಯಗತಗೊಳಿಸಲಾಗಿದೆ. 8ನೇ ಕ್ವಶನ್ ನೋಡಿ, ಕೇಂದ್ರೀಯ ವಿದ್ಯುತ್ ಶಕ್ತಿ ಪ್ರಾಧಿಕಾರದ ಇತ್ತೀಚೆಗೆ ಬಿಡುಗಡೆಯಾದ ಅಂಕಿಅಂಶಗಳ ಪ್ರಕಾರ 2023-24ರಲ್ಲಿ ಯಾವ ರಾಜ್ಯ ಸರ್ಕಾರ ಗರಿಷ್ಠ ಪ್ರಸರಣ ಮಾರ್ಗಗಳನ್ನು ಸೇರಿಸಿ ಅಗ್ರಸ್ಥಾನದಲ್ಲಿದೆ? ನೋಡಿ, ಗರಿಷ್ಠ ಪ್ರಸರಣ ಮಾರ್ಗ ಸರಿಯಾದಂಥ ಉತ್ತರ ಪ್ರದೇಶ. ನೋಡಿ, ಇಲ್ಲಿ ಟ್ರಾನ್ಸ್ಮಿಷನ್ ಲೈನ್ಸ್ ಅಂತ ಕರಿತೀವಿ. ಅಂದರೆ ದೂರದ ಪ್ರದೇಶಗಳಿಗೆ ಅಥವಾ ಪ್ರತಿಯೊಂದು ಗ್ರಾಮದ ಹಳ್ಳಿಗಳಿಗೆ ವಿದ್ಯುತ್ತನ್ನು ಸಂಪರ್ಕ ಮಾಡುವ ಉದ್ದೇಶದಿಂದಾಗಿ ಅಥವಾ ದೂರದ ಯಾವುದೋ ಒಂದು ಅಣೆಕಟ್ಟಿಗೆ ಅಥವಾ ವಿದ್ಯುತ್ತನ್ನು ಉತ್ಪಾದನೆ ಮಾಡಲು ಹೆಚ್ಚಿನ ವಿದ್ಯುತ್ ಅವಶ್ಯಕತೆ ಇರುತ್ತದೆ ಅಣೆಕಟ್ಟಿಗೆ ಸಂಬಂಧಪಟ್ಟಂತೆ. ಸೊ ಆ ಒಂದು ಪ್ರದೇಶಕ್ಕೆ ವಿದ್ಯುತ್ ಒಯ್ಯಲು ಟ್ರಾನ್ಸ್ಮಿಷನ್ ವಯರ್ಗಳನ್ನು ದೊಡ್ಡ ದೊಡ್ಡ ಒಂದು ಆ್ಯಂಟಿನಗಳನ್ನು ನಿರ್ಮಿಸಿ ಒಯ್ಯಲಾಗುತ್ತದೆ. ಸೊ ಇದರ ನಿರ್ಮಾಣದಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥದ್ದು ಉತ್ತರ ಪ್ರದೇಶ, 2ನೇ ಸ್ಥಾನದಲ್ಲಿ ಗುಜರಾತ್, 3ನೇ ಸ್ಥಾನದಲ್ಲಿ ತಮಿಳುನಾಡು, 4ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶವಿದೆ. ಗಮನಿಸಿ, ಉತ್ತರ ಪ್ರದೇಶ ಟಾಪ್ಸ್ ಇನ್ ಟ್ರಾನ್ಸ್ಮಿಷನ್ ಲೈನ್ಸ್ ಆಡಿಷನ್ ಬೈ ಸ್ಟೇಟ್ ಯುಟಿಲೈಟೀಸ್. ನೋಡಿ, ಟ್ರಾನ್ಸ್ಮಿಷನ್ ಲೈನ್ಗಳ ಒಂದು ಮಾರ್ಗಗಳ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥದ್ದು ಉತ್ತರ ಪ್ರದೇಶ. ಇಲ್ಲಿ ಗಮನಿಸಬಹುದು, ಟ್ರಾನ್ಸ್ಮಿಷನ್ ಲೈನ್ ಅಂದರೆ ಸೊ ಈ ರೀತಿಯಾಗಿರತಕ್ಕಂಥ ಒಂದು ವಯರ್ಗಳನ್ನು ವಿವಿಧ ಸ್ಥಳಗಳಿಗೆ ಒಯ್ಯಲಾಗುತ್ತದೆ. ಸೊ ಓಕೆ, ಅಂದರೆ ಅಣೆಕಟ್ಟುಗಳಾಗಿರ್ಬೋದು, ದೂರದ ಹಳ್ಳಿಗಳಾಗಿರ್ಬೋದು, ಅಂದರೆ ದೊಡ್ಡ ದೊಡ್ಡ ಪರ್ವತಗಳ ಮೇಲಿರ್ತಕ್ಕಂಥ ಒಂದು ಸ್ಥಳಗಳು. ಸೊ ಈ ಸ್ಥಳಗಳಿಗೆ ಈ ಟ್ರಾನ್ಸ್ಮಿಷನ್ ವಯರ್ಗಳನ್ನು ಒಯ್ಯಲಾಗುತ್ತದೆ. ಸೊ ಈ ರೀತಿಯಾಗಿರತಕ್ಕಂಥ ಒಂದು ಕಂಬಗಳನ್ನು ನಿರ್ಮಿಸಿ ಸೊ ಇದರ ನಿರ್ಮಾಣದಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥದ್ದು ಉತ್ತರ ಪ್ರದೇಶ. ಓಕೆ, ಸೊ ನೋಡಿ, ಇದನ್ನು ಕೇಂದ್ರೀಯ ವಿದ್ಯುತ್ ಶಕ್ತಿ ಪ್ರಾಧಿಕಾರ ಬಿಡುಗಡೆ ಮಾಡಿದೆ. ಸೊ ಈ ಮೂಲಕ 2023-24ರಲ್ಲಿ ಸೊ UPPTCL ಅಂತ ಕರಿತೀವಿ, ಉತ್ತರ ಪ್ರದೇಶ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್, ಟೋಟಲ್ ಆಗಿ 220 ಕಿಲೋವ್ಯಾಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಅಂದರೆ 1460 ಸರ್ಕ್ಯೂಟ್ ಕಿಲೋಮೀಟರ್ ಅಂತ ಕರಿತೀವಿ, CKM ಸರ್ಕ್ಯೂಟ್ ಕಿಲೋಮೀಟರ್ ಪ್ರಸರಣ ಮಾರ್ಗವನ್ನು ಸೇರಿಸಿದೆ. 2ನೇ ಸ್ಥಾನದಲ್ಲಿ ಗುಜರಾತ್, 3ನೇ ಸ್ಥಾನದಲ್ಲಿ ತಮಿಳುನಾಡು, 4ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶವಿದೆ. ನೋಡಿ, ಉತ್ತರ ಪ್ರದೇಶ, ಗುಜರಾತು, ತಮಿಳುನಾಡು, ಆಂಧ್ರ ಪ್ರದೇಶ ಇಲ್ಲಿ ಟಾಪ್ 4 ರ್ಯಾಂಕಲ್ಲಿದ್ದಾವೆ. ಟ್ರಾನ್ಸ್ಮಿಷನ್ ಲೈನ್ ಅಂದರೆ ಏನು ಅಂತ ಅಂದರೆ ವಿದ್ಯುತ್ ಸ್ಥಾವರದಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ತನ್ನು ವಿದ್ಯುತ್ ಸ್ಥಾವರದಿಂದ ಬಹಳ ದೂರದಲ್ಲಿರುವ ಪ್ರದೇಶಗಳಲ್ಲಿ ವಾಸಿಸುವ ಗ್ರಾಹಕರಿಗೆ ಸ್ಥಳಾಂತರಿಸುವಲ್ಲಿ ಪ್ರಸರಣ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ನೋಡಿ, ನೆಕ್ಸ್ಟ್ 9ನೇ ಕ್ವಶನ್ನು, ಶ್ರೀಲಂಕಾದಲ್ಲಿನ ಉಚಿತ ಆಂಬ್ಯುಲೆನ್ಸ್ ಸೇವೆಯ ಹೆಸರೇನು? ಈ ಆಂಬ್ಯುಲೆನ್ಸ್ ಸೇವೆಯು ಆರಂಭದಲ್ಲಿ ಸ್ಥಾಪನೆಯಾದಾಗ ಭಾರತ ಸರ್ಕಾರದಿಂದ ಧನ ಸಹಾಯ ಪಡೆದು ಸ್ಥಾಪನೆಯಾಗಿದೆ. ಸೊ ಈ ಆಂಬ್ಯುಲೆನ್ಸ್ ಸೇವೆಯು ದ್ವೀಪದಾದ್ಯಂತ ಅಂದರೆ ಶ್ರೀಲಂಕಾದ ದ್ವೀಪದಾದ್ಯಂತ ಆಸ್ಪತ್ರೆಯ ಪೂರ್ವ ತುರ್ತು ಆರೈಕೆಯನ್ನು ಒದಗಿಸುತ್ತದೆ. ಹಾಗಾದರೆ ಅದರ ಹೆಸರೇನು? ಗಮನಿಸಿ, ಸುವಸೇರಿಯ 1990 ಅಂತ ಕರಿತೀವಿ. ಸೊ ಇದು ಕೋಡ್ ಸಂಖ್ಯೆ, ಇದು ಓಕೆ 1990 ಎಂಬುದು ಓಕೆ ಕೋಡ್ ಸಂಖ್ಯೆ. ಅದರ ಹೆಸರು ಸುವಸೇರಿಯಾ ಅಂತ ಕರಿತೀವಿ. ನೋಡಿ, ಸುವಸೇರಿಯಾ 1990 ಎಂಬುದು ಶ್ರೀಲಂಕಾದ ಉಚಿತ ಆಂಬ್ಯುಲೆನ್ಸ್ ಸೇವೆಯ ಹೆಸರಾಗಿದೆ. ಸೊ ಭಾರತ ಸರ್ಕಾರದ ಒಂದು ಒಡೆತನದಿಂದ ಅಂದರೆ ಧನ ಸಹಾಯದಿಂದ ಸ್ಥಾಪನೆಯಾಗಿದೆ. ಗಮನಿಸಿ, ಇಂಡಿಯಾ ಗಿಫ್ಟೆಡ್ ಆಂಬ್ಯುಲೆನ್ಸ್ ಸರ್ವಿಸ್ ಇನ್ ಶ್ರೀಲಂಕಾ ಈ ನೀಡ್ ಕ್ರಿಟಿಕಲ್ ಸಪೋರ್ಟ್. ನೋಡಿ, ಕ್ರಿಟಿಕಲ್ ಸಪೋರ್ಟನ್ನು ಪಡೆದುಕೊಂಡಿದೆ. ಸೊ ಅಂದರೆ ಇಲ್ಲಿ ಗಮನಿಸಬಹುದು, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಸುವಸೇರಿಯಾ 1990 ಶ್ರೀಲಂಕಾದಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆಯಾಗಿದ್ದು ಇದನ್ನು ಭಾರತದ ಬೆಂಬಲದೊಂದಿಗೆ ಪ್ರಾರಂಭಿಸಲಾಗಿದೆ. ದೂರದ ಪ್ರದೇಶಗಳನ್ನು ಒಳಗೊಂಡಂತೆ ಶ್ರೀಲಂಕಾದಾದ್ಯಂತ ಸಮಕಾಲೀನ ಪೂರ್ವ ಆಸ್ಪತ್ರೆ ತುರ್ತು ಆರೈಕೆಯನ್ನು ಒದಗಿಸುವಲ್ಲಿ
ಈ ಸೇವೆಯು ನಿರ್ಣಾಯಕವಾಗಿದೆ. ಅದರ ಹೆಸರಿನಲ್ಲಿ 1990 ಅನ್ನು ಸೇರಿಸುವುದು ಸೇವೆಗಾಗಿ ತುರ್ತು ಸಂಪರ್ಕ ಸಂಖ್ಯೆಯಾಗಿದೆ. ಇದು ಇನ್ನು ಭಾರತ ಮತ್ತು ಶ್ರೀಲಂಕಾ ನಡುವಿನ ನಿಕಟ ರಾಜತಾಂತ್ರಿಕ ಮತ್ತು ಮಾನವೀಯ ಸಂಬಂಧಗಳನ್ನು ಪ್ರತಿಬಿಂಬಿಸುವ ಭಾರತದಿಂದ ಗಮನಾರ್ಹವಾದ $7.56 ಮಿಲಿಯನ್ ಅನುವಾದದೊಂದಿಗೆ ಸುವಸೇರಿಯ ಆಂಬ್ಯುಲೆನ್ಸ್ ಸೇವೆಯನ್ನು ಜುಲೈ 2016ರಲ್ಲಿ ಪ್ರಾರಂಭಿಸಲಾಯಿತು. ಸುದ್ದಿಯಲ್ಲಿರಲು ಕಾರಣ 2024ರ ವರದಿಯ ಪ್ರಕಾರ ಆಂಬ್ಯುಲೆನ್ಸ್ ಸೇವೆಯು ಸರಿಸುಮಾರು 82 ಲಕ್ಷ ಕರೆಗಳು ಮತ್ತು 19 ಲಕ್ಷ ವೈದ್ಯಕೀಯ ತುರ್ತು ಸ್ಥಿತಿಗಳಿಗೆ ಹಾಜರಾಗಿದ್ದು, ಅದರ ವ್ಯಾಪಕ ವ್ಯಾಪ್ತಿಯನ್ನು ಮತ್ತು ಪ್ರಭಾವವನ್ನು ಪ್ರದರ್ಶಿಸುತ್ತದೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡೋಣ. ಸುನಿಲ್ ಛೆಟ್ರಿ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಭಾರತೀಯ ಫುಟ್ಬಾಲ್ ತಂಡದ ನಾಯಕರಾಗಿ ಯಾವಾಗ ಹೆಸರಿಸಲ್ಪಟ್ಟರು? ನೋಡಿ, ಸರಿಯಾಗಿರತಕ್ಕಂಥ ಉತ್ತರ 2012ರಿಂದ ಅವರು ನಾಯಕನಾಗಿ ಇಲ್ಲಿ ಅಂದರೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರತಕ್ಕಂಥದ್ದು. ನೋಡಿ, ಸುನಿಲ್ ಛೆಟ್ರಿ ಇಂಡಿಯನ್ ಫುಟ್ಬಾಲ್ ಐಕಾನ್ ಅನೌನ್ಸ್ಡ್ ರಿಟೈರ್ಮೆಂಟ್ ಫ್ರಮ್ ಸ್ಪೋರ್ಟ್ಸ್. ನೋಡಿ, ತಮ್ಮ ಇದಕ್ಕೆ ಅವರು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಭಾರತದ ಪ್ರಸಿದ್ಧ ಕ್ರೀಡಾ ಐಕಾನ್ಗಳಲ್ಲಿ ಒಬ್ಬರಾದ ಸುನಿಲ್ ಛೆಟ್ರಿ ಅವರು 6 ಜೂನ್ 2024ರಂದು ಕೋಲ್ಕತ್ತಾದ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಕುವೈತ್ ವಿರುದ್ಧದ ಭಾರತದ ಪಂದ್ಯದ ನಂತರ ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತಿ ಹೊಂದುವುದಾಗಿ ಘೋಷಿಸಿದ್ದಾರೆ. ನೋಡಿ, ಅವರ ಕೊನೆಯ ಪಂದ್ಯ ಯಾವುದಾಗಲಿದೆ ಅಂತಕ್ಕಂಥದ್ದು ಕೂಡ ಗಮನಿಸಬೇಕು. ಕೋಲ್ಕತ್ತಾದಲ್ಲಿ ನಡೀತಕ್ಕಂಥ ಕುವೈತ್ ವಿರುದ್ಧದ ಪಂದ್ಯ ಅವರ ಕೊನೆಯ ಪಂದ್ಯವಾಗಿದೆ. ನೋಡಿ, ಕುವೈತ್ ವಿರುದ್ಧ ನಡೀತಕ್ಕಂಥ ಪಂದ್ಯ ಅವರ ಕೊನೆಯ ಪಂದ್ಯ. ಇದು ಪ್ರಸ್ತುತ ಬ್ಲೂ ಟೈಗರ್ಸ್ನ ನಾಯಕರಾಗಿದ್ದಾರೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟು ಭಾರತೀಯ ಫುಟ್ಬಾಲ್ ತಂಡದ ಹೆಸರು. ನೋಡಿ, ಪ್ರತಿಯೊಂದು ದೇಶದ ಫುಟ್ಬಾಲ್ ತಂಡಗಳೇನಿದ್ದಾವೆ ಆ ತಂಡಗಳು ಒಂದೊಂದು ಹೆಸರಿನೊಂದಿಗೆ ಗುರುತು ಮಾಡ್ತವೆ. ಸೊ ಭಾರತ ದೇಶದ ಫುಟ್ಬಾಲ್ ತಂಡದ ಹೆಸರೇನು ಅಂತ ಕೇಳಿದರೆ ಬ್ಲೂ ಟೈಗರ್ಸ್ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನೀವು ಗಮನಿಸಬಹುದು, ಲಿಯೋನಾಲ್ ಮೆಸ್ಸಿ ಆಗಿರ್ಬೋದು, ರೊನಾಲ್ಡೋ ಆಗಿರ್ಬೋದು, ಇವರೆಲ್ಲ ಇರತಕ್ಕಂಥ ಒಂದೊಂದು ಕ್ಲಬ್ಗಳೇನಿದ್ದಾವೆ, ಫುಟ್ಬಾಲ್ ಕ್ಲಬ್ಗಳು ಒಂದೊಂದು ಆ ಒಂದು ದೇಶದ ಹೆಸರ ಜೊತೆಗೆ ಒಂದು ಹೆಸರನ್ನು ಹೊಂದಿರ್ತವೆ ಅವು. ಸೊ ಹೀಗೆ ಭಾರತದ ಫುಟ್ಬಾಲ್ ತಂಡದ ಹೆಸರೇನು ಅಂತ ಕೇಳಿದರೆ ಅದು ಬ್ಲೂ ಟೈಗರ್ಸ್ ಅಂತ ಕರಿತೀವಿ. ಸೊ ಇದರ ನಾಯಕರಾಗಿರುವ ನೋಡಿ, ಇವರು ಭಾರತೀಯ ಪುರುಷರ ಫುಟ್ಬಾಲ್ ತಂಡದ ಅಡ್ಡ ಹೆಸರಿದು ಬ್ಲೂ ಟೈಗರ್ಸ್ ಅಂದರೆ. ಸೊ ಇದು ನಾಯಕರಾಗಿರುವ ಸಿಕಂದರಾಬಾದ್ನಲ್ಲಿ ಜನಿಸಿದ ಸುನಿಲ್ ಛೆಟ್ರಿಯವರ ಸುಪ್ರಸಿದ್ಧ ವೃತ್ತಿ ಜೀವನವನ್ನು ಕೊನೆಗೊಳಿಸ್ತಾ ಇದೆ. ಇದು ಅವರು ಭಾರತೀಯ ಪುರುಷರ ಫುಟ್ಬಾಲ್ ತಂಡದ ಜೆರ್ಸಿ ನಂಬರ್ 9 ಧರಿಸುತ್ತಾರೆ. ನೋಡಿ, ಗಮನಿಸಿ. ಸೊ ಇವರ ಜೆರ್ಸಿ ನಂಬರ್ ಎಷ್ಟು? 9. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಪೋರ್ಚುಗಲ್ನ ಕ್ರಿಸ್ಟಿಯಾನೋ ರೊನಾಲ್ಡೋ 128 ಗೋಲ್ಗಳೊಂದಿಗೆ ವಿಶ್ವದ ಅಗ್ರ ಗೋಲ್ ಸ್ಕೋರರ್ ಆಗಿದ್ದಾರೆ ಇವರು. ಇನ್ನು ಅರ್ಜೆಂಟೀನಾದ ಲಿಯೋನಾಲ್ ಮೆಸ್ಸಿ 106 ಅಂತಾರಾಷ್ಟ್ರೀಯ ಗೋಲುಗಳೊಂದಿಗೆ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಸುನಿಲ್ ಛೆಟ್ರಿ 150 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 94 ಗೋಲುಗಳೊಂದಿಗೆ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಗಮನಿಸಬೇಕು, ಪಟ್ಟಿಯಲ್ಲಿ ಇವರು 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು 150 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ 8ನೇ ಆಟಗಾರ ಎಂಬ ಗಳಿಕೆಗೆ ಪಾತ್ರವಾಗಿದ್ದಾರೆ. ಸುನಿಲ್ ಛೆಟ್ರಿ ಅವರಿಗೆ ಸಂದಂಥ ಗೌರವಗಳು. ಸುನಿಲ್ ಛೆಟ್ರಿ ಅವರು ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ವರ್ಷದ ಪುರುಷ ಆಟಗಾರ ಎಂದು 7 ಬಾರಿ ಹೆಸರಿಸಲ್ಪಟ್ಟಿದ್ದಾರೆ. ಓಕೆ, 7 ಬಾರಿ. ಅಷ್ಟಲ್ಲದೆ ಅವರಿಗೆ 2013ರಲ್ಲಿ ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇನ್ನು 2021ರಲ್ಲಿ ಅವರಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿದೆ. 2019ರಲ್ಲಿ ಭಾರತದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿ ಕೂಡ ನೀಡಲಾಗಿದೆ. ಇನ್ನು 2022ರಲ್ಲಿ ಫುಟ್ಬಾಲ್ನ ವಿಶ್ವ ಆಡಳಿತ ಮಂಡಳಿ ಫಿಫಾ ಏನಿದೆ, ಸುನಿಲ್ ಛೆಟ್ರಿಯನ್ನು ಕ್ಯಾಪ್ಟನ್ ಫೆಂಟಾಸ್ಟಿಕ್ ಎಂದು ಸಾಕ್ಷ್ಯಚಿತ್ರದೊಂದಿಗೆ ಗೌರವಿಸಿದೆ. ನೋಡಿ, ಕ್ಯಾಪ್ಟನ್ ಫೆಂಟಾಸ್ಟಿಕ್ ಅಂತ ಗೌರವಿಸಿದೆ. ಇನ್ನು 39 ವರ್ಷ ವಯಸ್ಸಿನ ಸ್ಟ್ರೈಕರ್ 2005ರಲ್ಲಿ ಭಾರತಕ್ಕೆ ತನ್ನ ಹಿರಿಯ ಚೊಚ್ಚಲ ಪಂದ್ಯವನ್ನು ಆಡಿದರು. 2012ರಿಂದ ನಾಯಕರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ಯಾವ ದೇಶವು ಇತ್ತೀಚೆಗೆ ವಿಶ್ವದ ಮೊದಲ 6G ಸಾಧನವನ್ನು ಅನಾವರಣಗೊಳಿಸಿದೆ? 6G ಡಿವೈಸ್. ಸರಿಯಾದಂಥ ಉತ್ತರ ಜಪಾನ್. ಸೊ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಜಪಾನ್ನ ಒಕ್ಕೂಟವು ವಿಶ್ವದ ಮೊದಲ ಹೈ ಸ್ಪೀಡ್ 6G ಪ್ರೋಟೋಟೈಪ್ ಗ್ಯಾಜೆಟನ್ನು ಅನಾವರಣಗೊಳಿಸಿದೆ.
5Gಯನ್ನು 20 ಪಟ್ಟು ಮೀರಿಸಿ ಬೆಳೆದಿದೆ. ಇದು ಡೊಕೊಮೊ, NTT, NEC ಮತ್ತು ಫಿಜಿಸ್ತೂನಿಂದ ಅಭಿವೃದ್ಧಿಪಡಿಸಲಾಗಿದೆ ಇದನ್ನು. ಓಕೆ, ಸೊ ನೆಕ್ಸ್ಟ್ 12ನೇ ಕ್ವಶನ್ ನೋಡಿ. ವಿಶ್ವಸಂಸ್ಥೆ ಇತ್ತೀಚೆಗೆ ಯಾವ ದಿನವನ್ನು ವಿಶ್ವ ಫುಟ್ಬಾಲ್ ದಿನವೆಂದು ಘೋಷಿಸಿತು? ನೋಡಿ, ವಿಶ್ವಸಂಸ್ಥೆಯು ಇದೀಗ ಫುಟ್ಬಾಲ್ಗೆ ಹೊಸ ದಿನವನ್ನು ಘೋಷಣೆ ಮಾಡಿದೆ. ಸೊ ಯಾವ ದಿನವನ್ನು ವಿಶ್ವ ಫುಟ್ಬಾಲ್ ದಿನ ಅಂತ ಘೋಷಣೆ ಮಾಡಿದೆ ಅಂತ ಕೇಳಿದರೆ ಮೇ 25 ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಮೇ 25 ಗಮನಿಸಿ. ಮೇ 7, 2024ರಂದು 193 ಸದಸ್ಯರನ್ನು ಒಳಗೊಂಡಿರುವ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯು ವಾರ್ಷಿಕವಾಗಿ ಮೇ 25 ವಿಶ್ವ ಫುಟ್ಬಾಲ್ ದಿನವೆಂದು ಗೊತ್ತುಪಡಿಸುವ ನಿರ್ಣಯವನ್ನು ಅಂಗೀಕರಿಸಿತ್ತು. ವಿಶ್ವಸಂಸ್ಥೆಗೆ ಲಿಬಿಯಾದ ರಾಯಭಾರ ತಹೇರ್ ಎಲ್ ಸುನ್ನಿಯವರು ನಿರ್ಣಯವನ್ನು ಪರಿಚಯಿಸುತ್ತಾರೆ. ಇದು ಒಮ್ಮತದ ಬೆಂಬಲವನ್ನು ಗಳಿಸಿತು ಮತ್ತು 160 ಸದಸ್ಯ ರಾಷ್ಟ್ರಗಳಿಂದ ಸಹ ಪ್ರಯೋಜಕತ್ವವನ್ನು ಪಡೆದುಕೊಂಡಿತ್ತು ಎಂಬುದು ಗಮನಿಸಿ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.